ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಡೇ ಮೈ ಲೈಫ್ ವ್ಲಾಗ್ ಥರ ಮಾಡ್ತಾಯಿದ್ದೀನಿ. ಸೊ ಇವತ್ತು ಸ್ಯಾಟರ್ಡೇ ಕಾಲೇಜಿಗೆ ಹೋಗ್ಬೇಕು. ಇವತ್ತು ಕಲರ್ ಡ್ರೆಸ್ ಐತಿ ನನಗೆ. ಸೊ ಇವಾಗ ರೆಡಿ ಆಗಬೇಕು. ಮುಖ ಎಲ್ಲ ತೊಳ್ಕೊಂಡಿನಿ, ನಾನು ಸ್ನಾನ ಮಾಡ್ಕೊಂಬರ್ಬೇಕು. ಫುಲ್ ಎಣ್ಣೆ ಹಚ್ಕೊಂಡಿನಿ ನಿನ್ನೆ, ಇವತ್ತೆಲ್ಲ ಸ್ನಾನ ಮಾಡೋಣ ಅಂತ. ಸೊ ತಲೆ ಸ್ನಾನ ಮಾಡ್ಕೊಂಬರ್ಬೇಕು ಇವಾಗ ಹೋಗಿ. ಅಷ್ಟರೊಳಗೆ ತಲೆ ಬಾಚ್ಕೊಂಬಿಡೋಣ. ಕೂದಲು ಉದ್ರೋದು ಸ್ವಲ್ಪ ಕಡಿಮೆ ಆಗುತ್ತೆ. ತಲೆ ಸ್ನಾನ ಮಾಡಿದಾಗ ಜಾಸ್ತಿ ಉದ್ರೋದ್ಕಿಂತ ಇಲ್ಲೇ ನೀಟಾಗಿ ಒಂದು ಸತಿ ಬಾಚ್ಕೊಂಡ್ಬಿಟ್ರೆ ಅಷ್ಟು ಕೂದಲು ಉದ್ರಲ್ಲ ಅಂತ ಹೇಳ್ಬಿಟ್ಟು ಸೊ ಬಾಚ್ಕೊತಿದ್ದೀನಿ. ನಾನು ನಿಮಗೆ ಇನ್ನೊಂದು ತೋರಿಸ್ಬೇಕು. ಸೊ ಮೇ ಫ್ಲವರ್ ಬಿಟ್ಟೈತಿ ನಮ್ಮ ಮನೆಯಲ್ಲಿ. ಸೊ ತೋರಿಸ್ತೀನಿ ಏನದು ಅಂತ. ಮಸ್ತ್ ಇರುತ್ತೆ, ಅಲ್ಲಿ ಶೋ. ಸೊ ತಲೆ ಬಾಚ್ಕೊಂಡು ತಲೆ ಸ್ನಾನ ಮಾಡ್ಕೊಂಡು ಬಂದು ಸಿಗ್ತಿದ್ವಿ. ಹಾಯ್, ವೆಲ್ಕಮ್ ಬ್ಯಾಕ್. ಸೊ ನಾನು ತಲೆ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬಂದೆ. ಸೊ ನಾನು ನಿಮಗೇನೋ ತೋರಿಸ್ತೀನಿ ಅನ್ನೆಲ್ಲ ತೋರಿಸ್ತೀನಿ ಇವಾಗ. ಇದನ್ನು ಸುಮಾರು ಜನ ನೋಡಿರ್ಬೋದು, ಇಲ್ಲಾಂದರೆ ನೋಡ್ದೇನೂ ಇರ್ಬೋದು. ಸೊ ಇದು ಬಂದುಬಿಟ್ಟು ಮೇ ಫ್ಲವರ್ ಅಂತ. ಇದು ವರ್ಷದೊಳಗೆ ಮೇ ತಿಂಗಳೊಳಗೆ ಅಷ್ಟೇ ಬಿಡೋದು. ಮಿಕ್ಕಿ ಟೈಮೆಲ್ಲ ಈ ಹೂವೂ ಇರಲ್ಲ. ಮೇಲ್ಗಡೆ ಇದು ಅಂದರೆ ಗಿಡ ಐತಿ ಅನ್ನೋದೇ ಗೊತ್ತಿರಲ್ಲ. ಏಪ್ರಿಲ್ ಎಂಡೊಳಗೆ ಸಣ್ಣದಾಗಿ ಗಿಡ ಬೆಳೀಲಿಕ್ಕೆ ಶುರು ಆಗುತ್ತೆ, ಮತ್ತು ಅವಾಗೇ ಹೂ ಬಿಡುತ್ತೆ. ಮತ್ತು ಮೇ ಮುಗಿದ ತಕ್ಷಣ ಇದು ಮತ್ತೆ ಡಿಸಪಿಯರ್ ಆಗಿಬಿಡುತ್ತೆ. ಆ ಥರ ಹೂವು ತುಂಬಾ ಚೆನ್ನಾಗಿ ಕಾಣುತ್ತೆ ಮಾತ್ರ ನೋಡಲಿಕ್ಕೆ. ಫುಲ್ ಒಂಥರ ಪೇಲ್ ಪಿಂಕ್ ಕಲರ್ ಹೂವು ಬಿಡುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ ಇದು. ಇವಾಗ ಕಾಲೇಜಿಗೆ ರೆಡಿ ಆಗಬೇಕು. ಸೊ ಹೋಗ್ಬಿಟ್ಟು ರೆಡಿ ಆಗೋಣ ಬನ್ನಿ ಕಾಲೇಜಿಗೆ. ನಾನು ಮುಖಕ್ಕೆ ಕ್ರೀಮ್ ಹಚ್ಕೊಂಡಿದ್ದೀನಿ. ಸೊ ಇವಾಗ ಚೂರು ಬಿಂದಿ ಅದನ್ನ ಇಟ್ಕೊಂಡ್ಬಿಡೋಣ. ಐಲೈನರ್ ಹಚ್ಚೋಣ ಇವತ್ತು. ಐಲೈನರ್ ಡನ್. ಇವಾಗ ನಾನು ಆಗಲಿ ಲಿಪ್ ಬಾಮ್ ಹಚ್ಚಿದ್ದೆ. ಸೊ ಲಿಪ್ಸ್ಟಿಕ್ ಹಚ್ಕೊಂಡು ಚೂರೆ ಬಿಂದಿ ಇದ್ದರೆ ಚೆನ್ನಾಗಿಲ್ಲ ಅಂದರೆ ನಾನು ಚೆನ್ನಾಗಿ ಕಾಣ. ಸೊ ಇವಾಗ ತಿಂಡಿ ತಿಂದು ಬೇಗ ಬೇಗ ಕಾಲೇಜಿಗೆ ಹೋಗಬೇಕು. ಇದು ರೊಟ್ಟಿ ಮಾಡ್ಯಾರೆ ಮತ್ತು ಮಾವಿನಕಾಯಿ ಚಟ್ನಿ ಮಾಡ್ಯಾರೆ. ಮಸ್ತ್. ಆ್ಯಕ್ಚುಲಿ ಚಟ್ನಿ ನಾನೇ ಮಾಡಿರೋದು. ನಿಮಗೆ ಅದನ್ನು ರೆಸಿಪಿ ವಿಡಿಯೋ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಂಡು. ಬಾಯ್ ಬಾಯ್. ಮಾವಿನಕಾಯಿ ಚಟ್ನಿ ರೆಸಿಪಿ ನೋಡ್ಕೊಳ್ಳೋಣ ಇವಾಗ. ನಾನಿಲ್ಲಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಮಾವಿನಕಾಯಿನ. ಚೆನ್ನಾಗಿ ಸ್ವಲ್ಪ ನೀಟಾಗಿ ಮಿಕ್ಸಿ ಮಾಡ್ಕೋಬೇಕಲ್ಲ, ಅದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಆಮೇಲೆ ಹಸಿ ಮೆಣಸಿನ್ಕಾಯಿನ ಹುರ್ಕೋಬೇಕು ಚೆನ್ನಾಗಿ. ಇದರಿಂದನೇ ಸ್ವಲ್ಪ ಖಾರ ಫ್ಲೇವರ್ ಅನ್ನೋದು ಆ್ಯಡ್ ಆಗೋದು. ಸೊ ಚೆನ್ನಾಗಿ ಸ್ವಲ್ಪ ಹೊತ್ತು ಹಂಗೆ ಹುರ್ಕೊಳ್ಳಿ. ನೀರೇನು ಇರುತ್ತಲ್ಲ ಅದೆಲ್ಲ ಹೋದಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೋಬೇಕು. ನೀಟಾಗಿ ಬೇಯಿಸ್ಕೋಬೇಕು ಅದನ್ನು. ನೋಡಿ ಈ ಥರ ನೀಟಾಗಿ ಹಸಿಮೆಣ್ಸಿನ್ಕಾಯಿನ ಹುರ್ಕೋಬೇಕು. ಆಮೇಲೆ ತುಂಬ ಸಿಂಪಲ್, ಎಲ್ಲ ಮಿಕ್ಸಿಗೆ ಹಾಕ್ಕೊಳೋದು. ಫಸ್ಟ್ ಈಗ ನಾವೇನು ಹಸಿಮೆಣ್ಸಿನ್ಕಾಯಿ ಹುರ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಬೆಳ್ಳುಳ್ಳಿ. ಇದಕ್ಕೆ ಶುಂಠಿ ಏನು ಹಾಕೋಣಲ್ಲ. ಸೊ ಬೆಳ್ಳುಳ್ಳಿ ಮತ್ತು ಪುಟಾಣಿ ಕಡ್ಲಿನ ನೋಡ್ಕೊಂಡು ಹಾಕ್ಕೊಳ್ಳಿ. ನೀವು ಎಷ್ಟು ಮಾವಿನಕಾಯಿ ತೊಗೊಳ್ತೀರಲ್ಲ ಅದ್ರ ಮೇಲೆ ಪುಟಾಣಿ ಕಡ್ಲಿ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಕೊಬ್ಬರಿ, ಹಸಿ ಕೊಬ್ಬರಿ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ. ಸೊ ಕೊಬ್ಬರಿ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಫಸ್ಟ್ ನಾನು ಇದಿಷ್ಟನ್ನು ರುಬ್ಕೊತಿದ್ದೀನಿ. ಮಾವಿನಕಾಯಿ ಹಾಕಿದ ತಕ್ಷಣ ಕೆಳಗಡೆದು ನುರಿಯಲ್ಲ. ಸೊ ಫಸ್ಟ್ ಇದನ್ನು ಸ್ವಲ್ಪ ನೀಟಾಗಿ ಪೇಸ್ಟ್ ಮಾಡ್ಕೊಂಡು ಆದಮೇಲೆ ನಾನು ಏನು ಹೆಚ್ಚಿಟ್ಕೊಂಡಿರ್ತೀನಲ್ಲ ಮಾವಿನಕಾಯಿನ ಸಣ್ಣದಾಗಿ ಅದನ್ನು ಹಾಕ್ಕೊತಾ ಇದ್ದೀನಿ. ಅದನ್ನು ಹಾಕಿಬಿಟ್ಟು ಮತ್ತೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳಿ. ಅಕಸ್ಮಾತ್ ಹುಳಿ ಅನಿಸಿದರೆ ನಿಮಗೆ ಬೆಲ್ಲ ಹಾಕ್ಕೊಳ್ಳಿ. ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ಬಿಟ್ಟು ಮಿಕ್ಸಿ ಮಾಡಿಕೊಂಡ್ರೆ ಮುಗೀತು. ಮನೇಲೆ ತುಂಬ ಸಿಂಪಲ್ಲಾಗಿ ಮಾವಿನಕಾಯಿ ಚಟ್ನಿ ರೊಟ್ಟಿ ಜೊತೆಗೆ, ಇಲ್ಲ ಅನ್ನ, ಬಿಸಿ ಅನ್ನ, ತುಪ್ಪ, ಮಾವಿನಕಾಯಿ ಚಟ್ನಿ ತುಂಬ ಚೆನ್ನಾಗಾಗುತ್ತೆ. ಸೊ ಎಲ್ಲರೂ ಒಮ್ಮೆ ಟ್ರೈ ಮಾಡಿ ನೋಡಿರಿ, ತುಂಬ ಚೆನ್ನಾಗಿ ಬರುತ್ತೆ ರೆಸಿಪಿ. ಈ ಕಡೆ ಆಲ್ರೆಡಿ ಅತ್ತೆನೂ ಬೇಯಿಸ್ತಾಯಿದ್ರು. ಟೈಮ್ ಆಗಿತ್ತು ಎಲ್ಲರಿಗೂ. ಸೊ ಬಿಸಿ ಬಿಸಿ ರೊಟ್ಟಿ ರೆಡಿ ಆಗ್ತಾಯಿತ್ತು. ನನಗಂತೂ ಹಂಚಿನಿಂದ ಸೀದಾ ಪ್ಲೇಟಿಗೆ ಬಂತು. ಚೆನ್ನಾಗಿರುತ್ತೆ ಬಿಸಿ ರೊಟ್ಟಿ. ಯಾರ್ಯಾರಿಗೆ ಬಿಸಿ ರೊಟ್ಟಿ ಇಷ್ಟ, ಮತ್ತು ಸ್ವಲ್ಪ ಜನ ಕಡ್ಕೊಲ್ ರೊಟ್ಟಿ ತಿಂತಾರಲ್ಲ ಅದು ಯಾರಿಗೆ ಇಷ್ಟ ಹೇಳ್ರಿ. ಸೊ ರೆಡಿಯಾಗಿ ನಮ್ದು ಇವತ್ತಿಂದು ತಿಂಡಿ ಈ ಥರ ಇತ್ತು. ರೊಟ್ಟಿ ಮತ್ತು ಪಲ್ಯ ಮತ್ತು ಚಟ್ನಿ, ಸ್ವಲ್ಪ
ಸೌತೆಕಾಯಿ ಇಷ್ಟ ಆಗಿತ್ತು. ಸೊ ಬೇಗ ತಿಂಡಿ ತಿಂದು ಕಾಲೇಜಿಗೆ ಬಂದೆ. ನಾನು ಕಾಲೇಜಿಗೆ ಬಂದಾಗ ಈ ಥರ ಎಲ್ಲ ಕಾಡಿಸ್ತಾ ಇದ್ವಿ ನನಗೆ. ಎಲ್ಲರೂ ಫುಲ್ಲು ನನ್ನ ಕಾಲು ಎಳ್ಕೊಂತ ಮಜಾ ಮಾಡ್ತಾಯಿದ್ವಿ. ಯಾಕಂದರೆ ನಮಗೆ ಇವಾಗ ಕ್ಲಾಸ್ ಇರಲಿಲ್ಲ, ಲ್ಯಾಬ್ ಇತ್ತು ಬೇರೆಯವರಿಗೆ. ಸೊ ನಾವೆಲ್ಲ ಕೂತ್ಕೊಂಡು ಆರಾಮಾಗಿ ನನ್ನ ಕಾಲು ಎಳ್ಕೊಂತ ಕುಂತಿದ್ವಿ. ಆದರೂ ಏನೋ ಖುಷಿ ನಮಗೆ ನನ್ನ ಕಾಲು ಎಳೆಯೋದು. ಅಕ್ಕಿ ರಿಯಾಕ್ಟ್ ಮಾಡೋದು ಚೆನ್ನಾಗಿರುತ್ತೆ. ಸೊ ಅಕ್ಕಿಗೆ ಕಾಡಿಸ್ತೀವಿ ಜಾಸ್ತಿ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಕ್ಲಾಸ್ ಒಳಗೆ ಬಂದು ಅಷ್ಟೊತ್ತಿಗೆ ದಿವ್ಯಾ ಅವರೆಲ್ಲ ಬಂದಿದ್ದರು. ಸೊ ಮತ್ತೊಂದು ರೌಂಡ್ ಮೀಟಿಂಗು. ಇವರಿಗೂ ಕ್ಲಾಸ್ ಇಲ್ಲ ಅನಿಸ್ತದೆ, ನನ್ನ ಜೂನಿಯರಿಗೂ. ಅವನು ಬಂದು ಕುಂತಿದ್ದ ಕ್ಲಾಸ್ ಒಳಗೆ. ಆಮೇಲೆ ನಾವು ಲೂಡೋ ಆಡೋದು ಬೇರೆ ಕಲ್ತೀವಿ, ಮತ್ತೊಂದು ಹೊಸ ಗೇಮು. ಸೊ ಫುಲ್ ಅಬ್ಸೆಸ್ಡ್ ಆಗಿಬಿಟ್ಟೈತಿ. ನಾನು, ನಯನ, ದಿವ್ಯಾ ಮತ್ತು ವಿದ್ಯಾ ಯಾವಾಗಾರು ಬರ್ತಾಳೆ. ನಾವು ಮೂವರಂತೂ ಯಾವಾಗೂ ಆಟಾಡ್ತೀವಿ ಗೇಮ. ಕ್ಲಾಸ್ ಫ್ರೀ ಟೈಮ್ ಇದ್ದಾಗೆಲ್ಲ ಇದನ್ನೇ ಮಾಡೋದು ನಾವು. ನಾನು ಬ್ಯಾಡ್ ಹೊಡಿ ಯಾವಾಗ ಮಾತಾಡ್ತೀನಲ್ಲ ಅವಾಗಲೇ ವಿಡಿಯೋ ಮಾಡ್ತಾಳೆ. ಎಲ್ರೇ ಎಲ್ಲ ಕಡೆ ಹೋಗತ್ ನಂದು ದಿವಿ ಹೊಡಿಯದಿವಿ ಯಾವಲ್ದಾರ ಹೋಗ ಎಲ್ಲಿ ಹೊಡಿಯಲೆ ಮುಂದ್ಗಡೆ ಕಾಳಿದ್ರು ಬೀಳಲ್ಲ ನಂದು. ನನ್ನ ಓಸ ಕಡದ್ಲು ಈಗ ಐತಪ್ಪ ನಂದ ಎಷ್ಟದ ಹಳಿ ನಾನು ಒಳ್ಳೆ ನಯನ ಗೆದ್ಲು. ಆಮೇಲೆ ದಿವ್ಯಂದಿದ್ದು. ಆಮೇಲೆ ನಾನು ಲಾಸ್ಟ್ ಸೋತೆ. ಸೊ ನೆಕ್ಸ್ಟ್ ಆದಮೇಲೆ ಪ್ರಿಯಾಂಕಾ ಆ್ಯಸ್ ಯೂಶ್ವಲ್ ಮಾವಿನಕಾಯಿ ತಂದ್ಲು. ಮಾವಿನಕಾಯಿ ಸೀಸನ್ ಮುಗಿಯೋ ತನಕ ತಿಂತೀವಿ ನಾವು ಮಾವಿನಕಾಯಿ. ಅದು ಒಂಥರ ರಿಚುವಲ್ ಆಗಿಬಿಟ್ಟು ಅದಕ್ಕೆ ದಿನ ತರೋದು, ನಾ ದಿನ ತಿನ್ನೋದು. ಆದರೂ ಅವ್ರದ್ದು ಮರದ್ದು ತುಂಬ ಸ್ವೀಟ್ ಇರ್ತೈತೆ. ಸೊ ಪಟ್ಟಂತ ಖಾಲಿ ಆಗಿಬಿಡ್ತೈತೆ, ಆದರೂ ತಿಂತೀವಿ ನಾವು. ಸೊ ಎಲ್ಲರೂ ಮಾವಿನಕಾಯಿ ತಿನ್ಕೊತ ಫುಲ್ ಎಂಜಾಯ್. ಬ್ರೇಕ್ ಕ್ಲಾಸ್ ಇತ್ತು ಇವಾಗ 11 to 11:30 ಬ್ರೇಕ್ ಇರ್ತದೆ ನಮಗೆ. ಸೊ ಫುಲ್ ಎಲ್ಲರೂ ಮಾವಿನಕಾಯಿ ತಿಂತೀವಿ. ಅವಾಗಿಲ್ಲ ಮಾವಿನಕಾಯಿ ಇರಲಿಲ್ಲ ಅಂದರೆ ಯಾರ್ದಾದ್ರು ಬಾಕ್ಸ್ ಓಪನ್ ಮಾಡಿ ತಿಂತೀವಿ. ನೆಕ್ಸ್ಟ್ ಈಗ ನನ್ನ ಕ್ಲಾಸ್ ಐತಿ. ಏನು ಇವಳು ಬರೀ ಇದನ್ನೇ ತೋರಿಸ್ತಾಳೆ ಅನ್ಬೇಡ್ರಿ, ನನ್ನ ಕ್ಲಾಸು ಕೇಳ್ತೀನಿ. ಸೊ ಕ್ಲಾಸ್ ಒಳಗೆ ಗೊತ್ತಿಲ್ದಂಗೆ ಹಿಂಗೆ ಬೆಂಚ್ ಅಡಿಗೆ ಕ್ಯಾಮ್ರಾ ಇಟ್ಟು ಇದನ್ನು ಚೂರೇ ತಕ್ಕೊಂಡಿನಿ. ಸೊ ಆಮೇಲೆ ಮತ್ತೆ ಫ್ರೀ ಟೈಮು ಮತ್ತೆ ಏನೇನೋ ಮಾತಾಡ್ಕೊತ ಕುಂತಿದ್ವಿ. ಆಮೇಲೆ ಕ್ಲಾಸ್ ಇಲ್ಲ ಅಂತ ಗೊತ್ತಾಯಿತು. ಸೊ ಬಾಕ್ಸ್ ಬೇಗ ತಗೋದು ಊಟ ಮಾಡೇ ಹೋಗ್ತೀವಿ ನಾವು. ಎಷ್ಟು ಲೇಟ್ ಆದರೂ ಬಾಕ್ಸ್ ಮಾತ್ರ ಖಾಲಿ ಮಾಡ್ಕೊಂಡೇ ಹೋಗೋದು. ನಾನಿವತ್ತು ಬಾಕ್ಸ್ ತಂದಿದ್ದಿಲ್ಲ ಅಂತ ಅವ್ರದ್ದು ಬಾಕ್ಸ್ ಒಳಗೆ ಊಟ ಮಾಡಿದರೆ. ದಿವ್ಯಾ ಪಲಾವ್ ತಂದಿದ್ಲು. ನಂಗೆ ಪಲಾವ್ ಇಷ್ಟ ಅಲ್ಲ, ಸೊ ದಿವ್ಯಾನೇ ತಿನ್ನಿಸ್ತಿದ್ಲು. ಸೊ ನಾನು ಪಲಾವ್ ತಿಂದೆ. ಆಮೇಲೆ ಪುಟ್ಟ ಏನೋ ತಂದಿದ್ಲು. ಎಲ್ಲರದು ಶೇರ್ ಮಾಡ್ಕೊಂಡು ತಿಂತೀವಿ ನಾವು. ಕಾಲೇಜ್ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದೆ. ಮನೆಗೆ ಬರೋದು ಒಂಥರ ಆರಾಮ್ ಗೊತ್ತಾ. ಆಮೇಲೆ ಬರ್ತಾನೆ ಕೂದಲು ಕಟ್ಕೊಂಡ್ಬಿಟ್ಟಿದ್ದೆ, ಫುಲ್ ಶೆಕೆ ಆಗ್ತಿತ್ತು. ಆಮೇಲೆ ನಮ್ಮದು ಗಾರ್ಡನ್ ಒಳಗಿದ್ದು ಒಂದು ಗುಬ್ಬಿ ಕಾಣ್ತು. ಎಷ್ಟು ಚೆನ್ನಾಗಿ ಏನೋ ಆರಿಸ್ಕೊಂಡು ತಿಂತಾಯಿತ್ತದು. ಈ ಥರ ಎಲ್ಲ ನೋಡೋಕೆ ಎಷ್ಟು ಚೆನ್ನಾಗಿ ಗೊತ್ತಾ. ನಮ್ಮ ಗಾರ್ಡನ್ ಒಳಗೆ ಅಳಿಲ್ ಭಾಳ ಇರ್ತವೆ. ಆಮೇಲೆ ನನ್ನ ಕಸಿನ್ ಬಂದಿದ್ಲು ಅಂತ ನಾವೆಲ್ಲ ಆರಾಮಾಗಿ ಕೂತ್ಕೊಂಡು ಮಾತಾಡ್ತಿದ್ವಿ. ಆಮೇಲೆ ನಮ್ಮದು ಹಳೆಯ ಫೋಟೋಸ್ ಎಲ್ಲ ನೋಡೋಣ ಅಂತ ಕೂತಿದ್ವಿ. ನಿಮಗೆ ಗೊತ್ತಿರ್ತದಲ್ಲ, ನಾನು ಬನ್ನಿ ಕೋಡ್ ವ್ಲಾಗ್ಗಳಿಗೆಲ್ಲ ನೋಡಿರ್ತೀರ. ಸಮ್ಮು ಅಂತ ಒಂದೊಂದು ವೀಡಿಯೋ ಐತೆ, ಅವನಿಗೆ ಭಾಳ ಕಾಡಿಸ್ತೀವಿ ನಾವು. ಸೊ ನೋಡ್ತೀವಿ ಈ ವಿಡಿಯೋನ. ಪತಿ ಎದಕ್ಕೆ ಹಂಗೆ ಮಾಡ್ತೀವಿ? ಕೊಯ್ ಬಿಡು ಬಿಡೇ. ಅದನ್ನ ಮಾಡಕ ಸೊ ಸಂಜೆ ಮತ್ತೆ ಏನಾದ್ರು ತಿನ್ನಕ್ಕೆ ಹೋಗೋಣ ಅಂತ ಮೊಮೋಸ್ ಮನೇಲಿ ತರೋದೇ ಚೆನ್ನಾಗಂತ ಮೊಮೋಸ್ ತೊಗೊಂಡು ಬರೋಕ್ಕೆ ಬಂದೆ. ನಾವು ಅದೇ ಟೈಮ್ ಒಳಗೆ ಪಿಜ್ಜಾನೂ ಆರ್ಡ್ರ್ ಮಾಡ್ಕೊಂಡಿದ್ವಿ.
ಸೊ ಫುಲ್ ಪಾರ್ಟಿ ಮಾಡಿದ್ವಿ ಸಂಜೆ. ಅಂದರೆ ಮೋಮೋಸು, ಪಿಜ್ಜಾ. ನನಗೆ ಆಮೇಲೆ ನಂಗೆ ಸ್ವಲ್ಪ ಸೀಸ್ನಿಂಗ್ ಎಲ್ಲ ಜಾಸ್ತಿ ಇರಬೇಕು. ಸೊ ನಾವು ಫುಲ್ಲು ಚಿಲ್ಲಿ ಫ್ಲೇಕ್ಸ್, ಆರಿಗ್ಯಾನೋ ಎಲ್ಲ ಹಾಕ್ಕೊಂಡು ಮಸ್ತಾಗಿ ಪಿಜ್ಜಾ ತಿಂದ್ವಿ. ಸೊ ಫುಲ್ ಹೆವಿ ಆಗಿಬಿಟ್ಟಿತ್ತು. ಸೊ ರಾತ್ರಿ ಏನು ಮಾಡೋದು ಅಂತ ನಮ್ಮಮ್ಮ ಬೈತಿದ್ರು, ಇಂಥದ್ದೆಲ್ಲ ತಿಂದು ಊಟನೇ ಮಾಡಲ್ಲ ನೀವು ಅಂತ. ಸೊ ಸಿಂಪಲ್ಲಾಗಿ ಏನು ಮಾಡ್ಕೊಂಡ್ವಿ ಅಂತ ತೋರಿಸ್ತೀನಿ ನಿಮಗೆ. ಸೊ ಪಿಜ್ಜಾ ಮಾತ್ರ ಆ್ಯಸ್ ಯೂಶ್ವಲ್ ಮೈ ಫೇವ್ರೆಟ್, ತುಂಬ ಚೆನ್ನಾಗಿತ್ತು. ನಂಗೆ ಪಿಜ್ಜಾ ಭಾಳ ಇಷ್ಟ. ಸೊ ಸಕ್ಕತ್ತಾಗಿತ್ತು. ಆರಾಮಾಗಿ ಕೂತ್ಕೊಂಡು ಟಿ ವಿ ನೋಡ್ಕೊತ ಪಿಜ್ಜಾ ತಿಂದು ಎಂಜಾಯ್ ಮಾಡಿದ್ವಿ ನಾವು. ಆಮೇಲೆ ರಾತ್ರಿ ಸಿಂಪಲ್ಲಾಗಿ ಒಂದು ರೈಸ್ ಐಟಮ್ ಅಂದರೆ ಕ್ಯಾಪ್ಸಿಕಮ್ ರೈಸ್ ಮಾಡೋಣ ಅಂತ. ಸೊ ಫಸ್ಟ್ ಅದಕ್ಕೆ ಮಸಾಲ ರೆಡಿ ಮಾಡ್ಕೋಬೇಕು. ಅದಕ್ಕೆ ಒಂದು ಬಾಣಲಿ ಇಟ್ಟು ಸ್ವಲ್ಪ ಶೇಂಗಾನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಅದಾದಮೇಲೆ ಕೊತ್ತಂಬರಿ ಕಾಳು, ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಮತ್ತು ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ವಾಸನೆ ಬರೋ ತನಕ ನೀಟಾಗಿ ಹುರ್ಕೋಬೇಕು. ಅದ್ರದ್ದು ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಅದ್ರ ಕಾಳಿಂದೆಲ್ಲ ಅರೋಮಾ ಬರಬೇಕು, ನಿಮಗೆ ಸ್ಮೆಲ್ ಬರಬೇಕು. ಆವಾಗ ಕಂಪ್ಲೀಟಾಗಿ ಹುರಿದಿದೆ ಅಂತ. ಸೊ ಅಲ್ಲಿ ತನಕ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಲೋ ಫ್ಲೇಮ್ ಒಳಗೆ ಇಟ್ಕೊಂಡೇ ಮಾಡ್ಕೊಳ್ಳಿ, ಇಲ್ಲ ಬೇಗ ಸೀದ್ಬಿಡುತ್ತೆ. ಸೊ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ಮಿಕ್ಸಿ ಮಾಡಿಕೊಂಡ್ರೆ ಸಿಂಪಲಾಗಿ ಮಸಾಲ ರೆಡಿ ಆಗಿಬಿಡುತ್ತೆ. ಇದಕ್ಕೆ ಇಷ್ಟೇ ಸಿಂಪಲಾಗಿ ನೋಡ್ಕೋಬೋದು. ಮಸಾಲ ರೆಡಿ ಆಯಿತು. ಇವಾಗ ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಇದು ಒಗ್ಗರಣೆ ಮಾಡಲಿಕ್ಕೆ. ಸ್ವಲ್ಪ ಎಣ್ಣೆ ಕಾದಾದಮೇಲೆ ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಂಡು ಅದನ್ನು ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಉದ್ದುದ್ದ ಹೆಚ್ಕೊಂಡಿರೋ ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ. ಕ್ಯಾಪ್ಸಿಕಮ್ ಜಾಸ್ತಿ ಬೇಯಿಸೋಕೆ ಹೋಗಬೇಡಿ, ಸ್ವಲ್ಪ ಬೆಂದರೆ ಸಾಕು. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ಒಂದು 2 ನಿಮಿಷ ಬಾಡಿಸ್ಕೊಳ್ಳಿ. ಆಮೇಲೆ ನಾವು ಏನು ಮಸಾಲ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಒಂದು 2-3 ಸ್ಪೂನ್ ಹಾಕ್ಕೊಳ್ಳಿ. ನೀವು ಅನ್ನ ಎಷ್ಟು ಕಳಿಸ್ತೀರೋ ಅನ್ನೋದ್ರ ಮೇಲೆ. ಸ್ವಲ್ಪ ಖಾರದ ಪುಡಿ ಮತ್ತು ಅರಿಶಿಣದ ಪುಡಿ ಹಾಕ್ಕೊಂಡ್ರೆ ಸಿಂಪಲಾಗಿ ಒಗ್ಗರಣೆ ರೆಡಿ ಆಗಿಬಿಡುತ್ತೆ. ಬೇಕಂದರೆ ನೀವು ಸ್ವಲ್ಪ ಗರಂ ಮಸಾಲ ಹಾಕ್ಕೋಬೋದು. ಆಮೇಲೆ ಇದಕ್ಕೆ ಇವಾಗ ರೈಸ್ನ ಕಲಿಸ್ಕೊಳ್ಳಿ. ಸ್ವಲ್ಪ ಉದುರಾಗಿ ಮಾಡ್ಕೊಳ್ಳಿ ಅನ್ನ. ನಾನು ಸ್ವಲ್ಪ ಮೆತ್ತಗಾಗಿಬಿಟ್ಟಿತ್ತು. ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಿಂಪಲಾಗಿ ಮನೆಯಲ್ಲೇ ಕ್ಯಾಪ್ಸಿಕಮ್ ರೈಸ್ ರೆಡಿ ಆಯಿತು. ನೋಡಿದ್ರಲ್ಲ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.